ನಿಮ್ಮ ಮನೆ ಕೆಲಸಕ್ಕೊಬ್ರು ಹೆಣ್ಮಗಳು ಬರ್ತಾಳೆ, ಮನೆ ಕೆಲಸದವಳು ಅಂತ. ನಾಳೆಯಿಂದ ಬರಬೇಡ ನೀನು ಅಂತ ಹೇಳ್ಬಿಡಿ ಆಕೆಗೆ ಏನೂ ಭಯ ಆಗಲ್ಲ. ಇನ್ನೂ 4 ಮನೆ ಸಿಗ್ತದೆ ಆಕೆಗೆ, ನೀವೇ ಕಾಪಾಡ್ಕೋಬೇಕಾಗಿ ಎಲ್ಲಿ ಬಿಟ್ಟು ಹೋಗ್ತಾಳೋ ಅಂತ. ಇದು ಈ ಕೆಲಸಗಾರರಿಗೆ ಕೆಲಸ ಹೋಗ್ತದೆ ಅಂತ ಭಯ ಇಲ್ಲ. ಆದರೆ ನಮ್ಮ ಪೋಸ್ಟ್ ಗ್ರಾಜ್ಯುಯೇಟ್ಸಿಗೆ ಬಹಳ ಭಯ ಇದೆ, ಎಲ್ಲಿ ಕೆಲಸ ಹೋಗ್ತದೋ ಅಂತ. ನಾನು ಪ್ರತಿ ವರ್ಷ ಪಾಠ ಮಾಡೋದಕ್ಕೆ ಅಮೆರಿಕಕ್ಕೆ ಹೋಗ್ತೀನಿ. ಈಗ ಒಂದು 5-6 ವರ್ಷದಿಂದ ಆದಂಥ ಘಟನೆ ನಿಮ್ಗೆ ಹೇಳ್ಬೇಕು. ಅದನ್ನು ಲಾಸ್ ಆಂಜಲೀಸ್ ಅಂತ ಒಂದು ಜಾಗ ಅಮೆರಿಕದಲ್ಲಿ, ಒಬ್ಬರು ಮನೆಗೆ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು. ಯಾಕೆ ಹೋಗ್ಬೇಕು ಅವ್ರ ಮನೆಗೆ ಅಂತ ಕೇಳಿದೆ. ದುಃಖದ ಸನ್ನಿವೇಶ, ಆ ಮನೆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಸ್ವಲ್ಪ ಸಮಾಧಾನ ಹೇಳಬೇಕು ಅಂತ ಹೋದ್ವಿ. ಆ ಹುಡುಗ ಅವನ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಹೇಳ್ತೀನಿ ನಿಮಗೆ. ಮದ್ರಾಸ್ IIT ಇಂದ BTech ಮಾಡ್ಕೊಂಡಿದ್ದಾನೆ, IIM ಅಹಮದಾಬಾದಿಂದ MBA ಮಾಡ್ಕೊಂಡಿದ್ದಾನೆ. ದೀಸ್ ಆರ್ ದ 2 ಗುಡ್ ಕ್ವಾಲಿಫಿಕೇಶನ್ಸ್ ಯು ಫ್ಲಾಶ್ ಅರೌಂಡ್ ದ ವರ್ಲ್ಡ್. BTech ಆ್ಯಂಡ್ MBA ಮಾಡಿ ಅವನು ದೊಡ್ಡ ಕಂಪನಿ ಸೇರ್ಕೊಂಡ, ಸಿಸ್ಕೋ ಅಂತ. ಅಮೆರಿಕಕ್ಕೆ ಹೋದ, 6-8 ವರ್ಷ ಕೆಲಸ ಮಾಡಿದ, ಸರ ಮೇಲೆ ಏರಿದ. 6 ವರ್ಷದ ಹಿಂದೆ ಅವನ ಸಂಬಳ ಎಷ್ಟಿತ್ತು ಅಂದರೆ, ನಮ್ಮ ಭಾರತದ ಸಂಬಳಕ್ಕೆ ಹೋಲಿಸೋದಾದ್ರೆ ವರ್ಷಕ್ಕೆ ಸುಮಾರು 4.5 to 5 ಕೋಟಿ ರೂಪಾಯಿ ಸಂಬಳ. ಅವನು ಮನೇಲಿ ಇರೋರು ಯಾರು? ಅವನು, ಅವನ ಹೆಂಡತಿ, 2 ಮಕ್ಕಳು, ಇಷ್ಟೇ 4 ಜನ ಇರೋದು. ಅವ್ನು ಯಾಕೆ ನೇಣು ಹಾಕೊಂಡ? ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಶುರು ಆಯಿತು, ರೆಸೆಷನ್ ಶುರು ಆಯಿತು. ಇವನ ಗೆಳೆಯನ ಕೆಲಸ ಹೋಯ್ತು, ಇವನು ಹೋಗಿಲ್ಲ. ಇವನು ಭಯ ಹತ್ಕೊಂಡ್ಬಿಡ್ತು, ನನ್ನ ಗೆಳೆಯನ ಕೆಲಸ ಹೋಯ್ತು ಅಂದ್ರೆ ನೆಕ್ಸ್ಟ್ ನನಗೆ ಬರ್ತದೆ ಏನ ಅಂತ ಹೇಳಿ ಗಾಬರಿಯಾಗಿ ನೇಣು ಹಾಕೊಂಡ. ಅವ್ರ ಸಮಾಧಾನ ಮಾಡಿ ಬಂದ್ವಿ ನಾವು. ಆದ್ರೆ ನನ್ನ ಮನಸ್ಸಿಗೆ ತೋಚಿದ್ದು ಏನು ಗೊತ್ತಾ, ನಮ್ಮ ಶಿಕ್ಷಣ ಪೂರ್ತಿ ಸೋತ್ ಹೋಯ್ತು ಅನ್ಸ್ಬಿಡ್ತು. ಯಾಕೆ ಸೋತ್ ಹೋಯ್ತು ಅಂದರೆ, BTech ಮಾಡ್ಕೊಂಡು MBA ಮಾಡ್ಕೊಂಡು ಹುಡುಗನ ಒಂದು ಕೆಲಸ ತಗೋತೀನಿ ಅಂತ ಧೈರ್ಯ ಇಲ್ಲ. ನಮ್ಮ ಮನೆ ಕೆಲಸದೊಳಗೆ ಇರುವಂಥ ಧೈರ್ಯ ಹುಡುಗನಿಗೆ ಬರಲಿಲ್ಲ. ನಾವೇನು ಮಾಡಿದ್ದೀವಿ, 20 ವರ್ಷ ಶಾಲೆ ಕಳಿಸಿ ಹಿಂಗೆ ಮಾಡಬೇಡ ಅಂತ ಕಲಿಸಿ ಹಿಂಗೆ ಮಾಡು ಅಂತ ಹೇಳಲೇ ಇಲ್ಲ ಅವನಿಗೇನು. ಅವನನ್ನು ಮಾಡೋಕ್ಕೆ ಬಿಡಲಿಲ್ಲ ನಾವು ಯಾವುದನ್ನು ಫ್ರೀಯಾಗಿ. ಪ್ರತಿಯೊಂದಕ್ಕೂ ಮುಖ ನೋಡ್ಬೇಕು ಯಾರ್ದಾದ್ರು. ಇನ್ಸ್ಟ್ರಕ್ಷನ್ ಕೊಟ್ಟರೆ ಮಾತ್ರ ಫಾಲೋ ಮಾಡೋ ಹಂಗೆ ಮಾಡಿಬಿಟ್ವಿ ನಾವು. ಹಂಗೆ ಮಾಡಬಾರ್ದು. ಎಲ್ಲಿವರೆಗೂ ಹುಡುಗರು ತಮ್ಮ ನಿರ್ಧಾರ ಅಥವಾ ತಗೊಳ್ಳೋರು ಏನೂ ತಪ್ಪಾಗಲ್ಲ. ಇದಕ್ಕೆ ನಾನು ದಯವಿಟ್ಟು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದಿದೆ ಮಕ್ಕಳ ಬಗ್ಗೆ.